ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸೊ ಒಂದು ಪಾಲಕರು ನನಗೆ ಕಾಮೆಂಟ್ಸ್ ಹಾಕಿರುವಂಥದ್ದು. ಸೊ ಏನು ಕೇಳಿದ್ದಾರೆ ಅಂತ ಇದನ್ನು ಸಂಕ್ಷಿಪ್ತವಾಗಿ ನಾವು ಓದಿಬಿಡ್ತೀನಿ, ಆಮೇಲೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸರ್, ನನಗೆ ನಿಮ್ಮ ಹೇಳೋ ನಮಗೆ ತುಂಬ ಹೆಲ್ಪ್ ಆಗಿದೆ. ಆದರೆ ನಮ್ಮ ಒಂದು ಡೌಟ್ ಇದೆ. ಕಾರ್ಡಿಯಕ್ ಟೆಕ್ನಾಲಜಿ ಅಂತ ಇರಬೇಕಿರೋದು ಡೌಟು. ಕಾರ್ಡಿಯಕ್ ಟೆಕ್ನಾಲಜಿ ಅಡ್ಮಿಷನ್ ಮಾಡಿಸೋದು ಹೇಗೆ ಅಂತ ನಂದು ದುಡ್ಡು ಇದನ್ನು ಯಾವ ರೀತಿ ಮಾಡಿಸಬೇಕು ಅಂತ ದಯವಿಟ್ಟು ನನ್ನ ಕ್ಲಿಯರ್ ಆಗಿ ತಿಳಿಸಿ. ಯಾಕಂದರೆ ನಾನು ಓದಿಲ್ಲ, ಮತ್ತು ನಾನು ಬರೀ 5ನೇ ಕ್ಲಾಸ್ ಅಷ್ಟೇ ಸರ್ ಓದಿರೋದು. ನಮ್ಮ ಮಕ್ಕಳು ಓದಿಸ್ತಾ ಇದ್ದೀನಿ ಸರ್. ಆ ಕೇದಾರು ಬಿಡ್ತೀರಾ ಅಂತ ಹೇಳ್ತಿರ್ತಾರಲ್ಲ ಸರ್, ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಅದರ ಬಗ್ಗೆ ಮಾಹಿತಿನ ಕೊಡಿ. ತಪ್ಪಾದಲ್ಲಿ ಕ್ಷಮಿಸಿ ಕೂಡ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ತಪ್ಪು ನೀವು ಮಾಡಿಲ್ಲ. ಇದರಲ್ಲಿ ಒಳ್ಳೆಯ ಕ್ವಶನನ್ನು ಕೇಳಿದ್ದೀರಿ. ಭಾಳಷ್ಟು ವಿದ್ಯಾರ್ಥಿಗಳು ಇದೇ ಒಂದು ಪ್ರಶ್ನೆಯಲ್ಲಿ ಜುಜಾಡ್ತಿರ್ತಾರೆ. ಸೊ ನೀವು ಕೇಳಿರುವಂಥ ಪ್ರಶ್ನೆ ನಾನು ಅಂದ್ಕೊಂಡಂಗೆ ಕಾರ್ಡಿಯಕ್ ಟೆಕ್ನಾಲಜಿ ಅಡ್ಮಿಷನ್ ಬಗ್ಗೆ ಮಾಹಿತಿ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಿ. ಸೊ ಮಾನ್ಯರೇ, ನೀವು ಏನಂತಂದರೆ ನಿಮ್ಮ ಒಂದು ಮಗ ಏನಾದರೂ PUC ಸೈನ್ಸ್ ಪಾಸ್ ಆಗಿದ್ದರೆ ಪ್ಲಸ್ KCET ಅಪ್ಲಿಕೇಶನ್ ಹಾಕಿದರೆ, ಸೊ ಅವರುಗಳಿಗೆ ಕಾರ್ಡಿಯಕ್ ಟೆಕ್ನಾಲಜಿಯನ್ನು ಮಾಡಲಿಕ್ಕೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಅವರು CET ಅಪ್ಲಿಕೇಶನರು ಹಾಕಿರಬೇಕು. ಇಲ್ಲ ಸರ್, ಇಂಜಿನಿಯರಿಂಗ್ ಮಾಡಿದ್ದಾನೆ, ಇಂಜಿನಿಯರಿಂಗ್ CET ಅಪ್ಲಿಕೇಶನ್ ಹಾಕಿದ್ದಾನೆ, ಆದರೆ ಕಾರ್ಡಿಯಕ್ಗೆ ಹಾಕಿಲ್ಲ ಅಂತಂದರೆ ಪರವಾಗಿಲ್ಲ. ಅಟ್ಲೀಸ್ಟ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅವರೂ ಕೂಡ ಈ ಒಂದು ಕಾರ್ಡಿಯಕ್ ಟೆಕ್ನಾಲಜಿಗೆ ಎಲಿಜಿಬಲ್. ಸೊ ಹೀಗಾಗಿ ಇದೆಲ್ಲನೂ ಅದಕ್ಕೆ ಇಂಜಿನಿಯರ್ ಮಾಡಿರುವಂಥರು ಕೂಡ, ಇಂಜಿನಿಯರ್ ಅಪ್ಲಿಕೇಶನ್ ಹಾಕಿರುವಂಥರು ಕೂಡ ಅವು ಏನು ಮಾಡ್ಬೋದು ಅಂತಂದರೆ, ಈ ಒಂದು CET ಅಪ್ಲಿಕೇಶನ್ ಹಾಕಿರೋರು ಕೂಡ ಈ ಕಾರ್ಡಿಯಕ್ ಟೆಕ್ನಾಲಜಿಗೆ ಎಲಿಜಿಬಲ್ ಇರ್ತಾರೆ. ಆದರೆ ಕಾರ್ಡಿಯಕ್ ಯಾವಾಗ ಕರೀತಾರೆ ಗೌರ್ಮೆಂಟ್ ಅಪ್ಲಿಕೇಶನ್ಗಳನ್ನು ಅಂತಂದರೆ, ಈ ಒಂದು BSc ನರ್ಸಿಂಗ್ ಪ್ರೊಸೆಸ್ ಮುಗಿದ ಮೇಲೆ, BSc ನರ್ಸಿಂಗ್ ಒಂದು ಕೋರ್ಸ್ ಏನು ಈಗ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮುಗಿದ ಮೇಲೆ ಈ ಒಂದು ಕಾರ್ಡಿಯಕ್ ಟೆಕ್ನಾಲಜಿಗೆ, ಅಂದರೆ ಈ ಕಾರ್ಡಿಯಕ್ ಟೆಕ್ನಾಲಜಿ AHS ಒಳಗಡೆ ಬರುತ್ತೆ. AHS ಅಂತ ಕರಿತೀವಿ, ಅಲೈಡ್ ಹೆಲ್ತ್ ಸೈನ್ಸ್ ಒಳಗಡೆ ಬರುತ್ತೆ. ಸೊ ಈ ಒಂದು ಅಲೈಡ್ ಹೆಲ್ತ್ ಸೈನ್ಸ್ ಪ್ರಕ್ರಿಯೆಯನ್ನು ಈ BSc ನರ್ಸಿಂಗ್ ಪ್ರಕ್ರಿಯೆ ಮುಗಿದ ಮೇಲೆ, ಅಂದರೆ ಇಂಜಿನಿಯರಿಂಗು, ಅಗ್ರಿಕಲ್ಚರು, ಮೆಡಿಕಲ್ಲು, BSc ನರ್ಸಿಂಗ್ ಪ್ರಕ್ರಿಯೆ ಮುಗಿದ ಮೇಲೆ ಈ AHS ಅನ್ನು ಆರಂಭಿಸ್ತಾರೆ. ಆ ಟೈಮಲ್ಲಿ ಕಾರ್ಡಿಯಕ್ ಟೆಕ್ನಾಲಜಿಗೆ ನೀವು ಏನು ಮಾಡ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಆಪ್ಷನ್ ಎಂಟ್ರಿ ಒಳಗಡೆ ನೀವು ಗೌರ್ಮೆಂಟ್ ಕಾಲೇಜ್ಗಳನ್ನು ಮತ್ತು ಪ್ರೈವೇಟ್ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಡ್ಮಿಷನ್ಗಳನ್ನು ಪಡ್ಕೊಳ್ಬೋದು. ಸೊ ಅದು ಯಾವಾಗ ಆಗುತ್ತೆ ಅಂತಂದರೆ, ಮುಂದಿನ ಆದೇಶ ಬರೋರಿಗೆ KEದವರು ಆದೇಶವನ್ನು ಹಾಕಬೇಕು. ನೋಡಿರಿ, BSc ನರ್ಸಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಸೊ ಮುಂದೆ ನಾವು ನಿಮ್ಗಳಿಗೆ ಕರಿತೀವಿ. ಸೊ ರೆಡಿ ಮಾಡಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ಗಳನ್ನು. ಅಥವಾ ನೀವು ಈಗಾಗಲೇ ಎಕ್ಸಾಮ್ ಬರೆದಿದ್ದೀರಿ, ನಿಮ್ಮ ಡಾಕ್ಯುಮೆಂಟ್ ನಮ್ಮ ಹತ್ರ ಇದ್ದಾವೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ. ಯಾರು ಡಿಫೆಕ್ಟ್ ಇದ್ದಾವೆ ಅವ್ರುಗಳಿಗೆ ಅಪ್ಲೋಡ್ ಮಾಡಲಿಕ್ಕೆ ಹೇಳ್ತಿದ್ದೀವಿ ಅಂತ ಒಂದು ಆದೇಶ ಬರೋ ತನಕ ನೀವು ಕಾಯಬೇಕಾಗತ್ತೆ. ಸೊ ಇದು ನಿಮಗೆ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೀವು ಕಾಯಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮದು ಸಪ್ರೇಟಾಗಿ ಮಾಡ್ತಾರೆ, ಕೌನ್ಸ್ಲಿಂಗನ್ನು ಸಪ್ರೇಟಾಗಿ ಮಾಡ್ತಾರೆ KEದವರು. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ.